ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ನ್ಯೂಸ್ ಕನ್ನಡ. ದರ್ಶನ್ ನಟನೆಯ ಕಾಟೇರ ಸಿನಿಮಾವು ನಿನ್ನೆ ಮಧ್ಯರಾತ್ರಿ ಬಿಡುಗಡೆಯಾಗಿದ್ದು ಈಗಾಗಲೇ ಪಬ್ಲಿಕ್ ರಿವ್ಯೂ ಹೊರಬಿದ್ದಿದೆ. ದರ್ಶನ್ ಅಭಿಮಾನಿಗಳು ಕಾಟೇರ ಸಿನಿಮಾವನ್ನು ಅದ್ಭುತ, ಬೆಂಕಿ ಎಂದೆಲ್ಲ ಹೊಗಳಿದ್ದಾರೆ. ಟ್ವಿಟ್ಟರ್, ಫೇಸ್ಬುಕ್ ಸೇರಿದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಟೇರ ಸಿನಿಮಾದ ವಿಮರ್ಶೆಯನ್ನು ಜನರು ಮಾಡುತ್ತಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಮಾಲಾಶ್ರೀ ಪುತ್ರಿ ಆರಾಧನಾ ರಾಮ್ ನಟನೆ, ಸುಧೀರ್ ನಿರ್ದೇಶನ, ಮಸ್ತ್ ಡೈಲಾಗ್ಗಳು, ಸಿನಿಮಾಟೋಗ್ರಫಿ ಎಲ್ಲವೂ ಅಚ್ಚುಕಟ್ಟಾಗಿ ಬಂದಿದೆ. 70ರ ದಶಕದ ಗ್ರಾಮದ ಕಥೆಯನ್ನಿಟ್ಟುಕೊಂಡು ಕನ್ನಡ ಸಿನಿಮಾ ವೀಕ್ಷಕರ ನಾಡಿ ಮಿಡಿತ ಅರಿತು ತರುಣ್ ಸುಧೀರ್ ಅವರು ಅತ್ಯುತ್ತಮವಾಗಿ ಸಿನಿಮಾ ನಿರ್ದೇಶನ ಮಾಡಿದ್ದಾರೆ. ಸಿನಿಮಾದ ಮೊದಲರ್ಧ ಅತ್ಯುತ್ತಮವಾಗಿದೆ, ದ್ವಿತೀಯಾರ್ಧ ಸ್ವಲ್ಪ ಲಾಂಗ್ ಆಗಿದೆ ಎಂದನಿಸಿದರೂ ಕ್ಲೈಮ್ಯಾಕ್ಸ್ ಬಹಳ ಅದ್ಭುತವಾಗಿ ಮೂಡಿಬಂದಿದೆ ಹಾಗೂ ಚಿತ್ರವು ಒಳ್ಳೆಯ ಸಂದೇಶವನ್ನು ನೀಡುತ್ತದೆ. ಯಾವುದೇ ಅನಗತ್ಯ ಬಿಲ್ಡಪ್ ಇಲ್ಲದೆ ಡೈಲಾಗ್ಗಳು ತುಂಬ ಚೆನ್ನಾಗಿ ಮೂಡಿಬಂದಿದೆ. ಸಾಹಸ ದೃಶ್ಯಗಳು ತುಂಬ ನೀಟಾಗಿದೆ. ಮ್ಯೂಸಿಕ್, BGM ಎಲ್ಲವೂ ಅದ್ಭುತವಾಗಿ ಮೂಡಿಬಂದಿದೆ. 1970ರಲ್ಲಿ ನಡೆದ ಕೆಲವು ಸತ್ಯ ಘಟನೆಗಳನ್ನು ಆಧಾರವಾಗಿಟ್ಟುಕೊಂಡು ರೈತರ ಹೋರಾಟ ಕಷ್ಟಗಳಿಗೆ ಕನ್ನಡಿ ಹಿಡಿದಂತಿದೆ. ದರ್ಶನ್ ರವರು ಎಂದಿನ ಕಮರ್ಷಿಯಲ್ ಅಂಶಗಳನ್ನು ಬದಿಗಿಟ್ಟು ಅತ್ಯುತ್ತಮವಾದ ಕಥೆಯನ್ನು ಆಯ್ಕೆ ಮಾಡಿದ್ದಾರೆ. ಜಾತೀಯತೆ ಇತ್ಯಾದಿಗಳನ್ನು ಮೀರಿ ರೈತರ ಪ್ರಾಮುಖ್ಯತೆಯನ್ನು ಕುರಿತು ಸಿನಿಮಾ ಮಾಡಿದ್ದಾರೆ. ಒಳ್ಳೆಯ ಕಂಟೆಂಟ್ ಮತ್ತು ಪರ್ಫಾರ್ಮೆನ್ಸ್ ಹೊಂದಿರುವಂಥ ಸಿನಿಮಾವು ದರ್ಶನ್ ಕಡೆಯಿಂದ ಬಹಳ ವರ್ಷಗಳ ನಂತರ ಬಂದಿದೆ. ಈ ಚಿತ್ರವನ್ನು ಎಲ್ಲರೂ ಥಿಯೇಟರ್ಗೋಗಿ ನೋಡಬೇಕೆಂದು ನಾನು ನಿಜವಾಗ್ಲೂ ಕೇಳ್ಕೊತಾ ಇದ್ದೀನಿ. ಅಂತಹ ಅದ್ಭುತವಾದ ಚಿತ್ರವನ್ನು ಮಾಡಿದ್ದಾರೆ ಅಂದರೆ ಸುಳ್ಳಾಗದು. ಥ್ಯಾಂಕ್ ಯು ಫಾರ್ ವಾಚಿಂಗ್.